he is one of the most strongest chief minister of India. 2 ವರ್ಷ ಕಂಟಿನ್ಯೂ ಆದರೆ ಒಳ್ಳೆಯದು. ನಮಸ್ಕಾರ ವೀಕ್ಷಕರೇ, ನಾನು ವಿಜಯ್ ಜನಳ್ಳಿ. ಸ್ಪೆಷಲ್ ಎಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಎಟ್ 7 PM ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಸದಸ್ಯರು ಮತ್ತು ಮಾಜಿ ಸಚಿವರು. ನಮ್ಮ ಜೊತೆ ಒಂದಷ್ಟು ಸರ್ಕಾರದ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗ್ತೀನಿ. ಸ್ಪೆಷಲ್ ಎಟ್ 7 PM ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ 3 ವರ್ಷ ತುಂಬಿರುವಂಥದ್ದು. 3 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಏನಿಸುತ್ತೆ ಪ್ರಾಮಾಣಿಕವಾಗಿ ಹೇಳೋದಾದರೆ? ನಾನು ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ 3 ವರ್ಷಗಳ ಜನಪರ ಅತ್ಯಂತ ಅರ್ಥಪೂರ್ಣವಾದಂಥ ಆಡಳಿತವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾನು ಪರ್ಟಿಕ್ಯುಲರ್ ವರ್ಡ್ ಜನಪರ ಅಂದರೆ ಏನು, ಜನರಿಗೆ ಏನು ಅವಶ್ಯಕತೆ ಇದ್ದಂಥ ಅವರ ಜೀವನ ಶೈಲಿಗೆ ಬೇಕು ಅದೆಲ್ಲವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಅನ್ನೋದಕ್ಕೆ ನಾನು ಜನಪರ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ದೆ ನಾನು. ಬಟ್ ಆದರೂ ಕೂಡ ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷ ಶಾಸಕರು ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನ ಇರುವಂಥದ್ದು. ಅಭಿವೃದ್ಧಿಗೆ ಬೇಕಾದಷ್ಟು ಅನುದಾನ ಸಿಗ್ತಾ ಇಲ್ಲ. ನೋಡಿ, ನಿರೀಕ್ಷೆ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ರಸ್ತೆ ಅಭಿವೃದ್ಧಿ ಮಾಡೋದೇ ಅಭಿವೃದ್ಧಿ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ವಾ? ಆಮೇಲೆ ಪೆಂಡಿಂಗ್ ಬಿಲ್ ಎಷ್ಟು ಬಿಟ್ಟು ಹೋಗಿದ್ದಾರೆ ಹಿಂದಿನ ಸರ್ಕಾರ? 2,42,000 ಕೋಟಿ ರೂಪಾಯಿಗಳನ್ನು ಅಪ್ರೂವ್ ಮಾಡಿ ಹೋಗಿಬಿಟ್ರು ಹೋಗೋ ಕಾಲಕ್ಕೆ. ಇದನ್ನು ತೆಗೆದು ನೋಡಿ, ಇದು ನಮ್ಮ ಆರ್ಥಿಕ ಇಲಾಖೆ ಹೊಡಿಸಿದಂಥ ಪೇಪರ್ನ. 3 ವರ್ಷದ ಸಾಧನೆ ಅಥವಾ 3 ವರ್ಷದ ಕೆಲಸಕ್ಕೆ ರಾಜ್ಯ ಸರ್ಕಾರ ನೀವು ಎಷ್ಟು ಅಂಕ ಕೊಡ್ತೀರಾ 10ಕ್ಕೆ? ನೋಡಿ, ಸ್ವಾಭಾವಿಕವಾಗಿ ನಾನು ಹೇಳಬೇಕಂದ್ರೆ ನಮ್ಮ ಸರ್ಕಾರ ಒಳ್ಳೆಯದೇ ಮಾಡಿದೆ ಅಂತ ಹೇಳಲೇಬೇಕಾಗಿತ್ತು. ನನಗೇನು ಅದರಲ್ಲೇನು ಇದಿಲ್ಲ. ಬಟ್ ವಿ ಹ್ಯಾವ್ ಫೇರ್ಲಿ ಡನ್ ವೆಲ್. ನೀವು ಓಪನ್ ಮಾತಾಡುವಂಥದ್ದು ಬಸವರಾಜ ರಾಯರೆಡ್ಡಿ ಅವರು, ಮತ್ತು ಯಾವುದು ಕೂಡ ನಿಮ್ಗೆ ಮುಚ್ಚು ಮರೆ ಇಲ್ಲ ಅಥವಾ ಮಾತಾಡೋದು ಪ್ರಾಮಾಣಿಕವಾಗಿ ಹೇಳಿ. 3 ವರ್ಷದಲ್ಲಿ ನಿಮ್ಮ ಸಾಧನೆಗಿಂತ ಒಂದಿದ್ದು ಗೊಂದಲಗಳೇ ಜಾಸ್ತಿ ಆದವು ಅನ್ನುವಂಥದ್ದು ಅನಿಸ್ತಾ ಇಲ್ಲ? ತಪ್ಪು, ನನಗೇನು ಹಂಗೆ ಅನಿಸಿಲ್ಲ. ನಮ್ಮಲ್ಲಿ ಗೊಂದಲವೇ ಇಲ್ಲ ಆಡಳಿತದಲ್ಲಿ. ಸಣ್ಣ ಪುಟ್ಟ ಮಾತುಕತೆಗಳಿರ್ಬೋದು. ಮಂತ್ರಿಗಳ ಮಧ್ಯದಲ್ಲಿ ಯಾವುದೇ ಜಗಳ ಇಲ್ಲ, ಮಂತ್ರಿಗಳ ಮಧ್ಯದಲ್ಲಿ ಯಾವುದೇ ಜಗಳ ಇಲ್ಲ, ಮಂತ್ರಿಗಳ ನಡುವೆ ಜಗಳ ಇಲ್ಲ. ನಡುವೆ ಯಾರೋ ಒಂದಿಷ್ಟು ಜನ ಕಾರ್ಯಕರ್ತರು ಮಾತಾಡ್ತಾರೆ ಅವ್ರವ್ರ ಅಭಿಮಾನಕ್ಕೆ, ಇವರು ಮಂತ್ರಿ ಆಗಲಿ, ಇವರು ಮುಖ್ಯಮಂತ್ರಿ ಆಗಲಿ, ಇವರು ಉಪಮುಖ್ಯಮಂತ್ರಿ ಆಗಲಿ ಅಂಥೇಳಿ ಆ ಥರದ ಗೊಂದಲಗಳನ್ನು ಕಾರ್ಯಕರ್ತರ ಮಟ್ಟದಲ್ಲಿ ಅವ್ರವ್ರ ಫ್ಯಾನ್ಸ್ ಅಂತಾರಲ್ಲ, ಈಗೇನಾಗ್ಬಿಟ್ಟಿದೆ, ಎವ್ರಿಬಡಿ ಹ್ಯಾವ್ ದೇರ್ ಓನ್ ಫ್ಯಾನ್ಸ್. ಬಾಯಿಗೆ ಏನು ಬೇಕಾದೋ ಅವ್ರು ಮಾತಾಡ್ತಾರೆ, ಅದು ಏನೂ ಮಾಡಲಿಕ್ಕಾಗಲ್ಲ. ಎಲ್ಲಿ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮುಖ್ಯಮಂತ್ರಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಹೊಂದಿದ್ದಾರೆ. ಇಬ್ಬರು ಒಟ್ಟಿಗೆ ಹೇಳ್ತಾರೆ, ಅವರಿಬ್ಬರು ಹೇಳಿದ್ದಾರೆ ಪಕ್ಷ ಹೈಕಮಾಂಡ್ ಡಿಸೈಡ್ ಮಾಡಲಪ್ಪ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ದಿನನಿತ್ಯದ ಕೆಲಸ ನಡೆದೇ ಬಿಟ್ಟಿದೆ. ಮಂತ್ರಿಗಳು ಯಾರು ಹೇಳಿದ್ದಾರೆ ನಾವು ಇಂಥದ್ದು ಕೆಟ್ಟದ್ದು ಮಾಡಿದ್ದೀವಿ ಅಂಥೇಳಿ? ಅದು ಮಂತ್ರಿಗಳ ಬಗ್ಗೆ ಶಾಸಕರು ಒಂದಷ್ಟು ಅಸಮಾಧಾನ ಇರುವಂಥದ್ದು. ಒಂದು ಸ್ವಾಭಾವಿಕವಾಗಿ ಒಂದು ಸಮುದಾಯ ಅಂದರೆ ಕಮ್ಯುನಿದು ಈ 106 ಮಂದಿ MLAಗಳು, 138 ಜನ MLA ಇರುವಾಗ ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ಥರ ಇರ್ತದೆ. ಈಗ ನನಗೂ ಒಬ್ಬ ಯಾವನೋ ಮಂತ್ರಿ ಏನೋ ಕೆಲಸ ಮಾಡಿಕೊಡಲ್ಲ, ಅವನ ಬಗ್ಗೆ ಅಸಮಾಧಾನ ಆಗ್ತದೆ. ಮತ್ತೆ ಕೆಲಸ ಮಾಡಿಬಿಟ್ರೆ ಕೊನೆಗೆ ಮಾಡಿಕೊಡ್ನಪ್ಪ ಅಂತೀವಿ. ನೀವು ಮಾಡಿಕೊಟ್ಟಿದ್ದ ಕೆಲಸ ನೀವು ಸೀನಿಯರ್ ಬಿಡಿ, ಮುಖ್ಯಮಂತ್ರಿಗಳ ಸಲಹೆ. ಉದಾಹರಣೆಗೆ ನಾನೇನು ಹೇಳ್ತೇನೆ, ಇಂಥ ಅಸಮಾಧಾನಗಳು ಸಾರ್ವಜನಿಕ ಕೆಲಸಗಳನ್ನು ಎಲ್ಲರೂ ಮಾಡದಿರುವಾಗ ಆಗಿರ್ತದೆ. ಮತ್ತು ಮಾಡಿಕೊಟ್ಟಾಗ ಖುಷಿ ಇರ್ತಾರೆ. ಈಗ ಏನಾಗಿದೆ ನೋಡಿ, ಜನರ ಬೇಡಿಕೆ ಜಾಸ್ತಿ ಆಗಿಬಿಟ್ಟಿದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಮೊದಲು ಹಿಂಗೆ ಇರಲಿಲ್ಲ. ದೇರ್ ಇಸ್ ಎ ಹ್ಯೂಜ್ ಡಿಮ್ಯಾಂಡ್. ಹೀಗಾಗಿ ಸ್ವಲ್ಪ MLAಗಳು ಮತ್ತೆ ಆರಿಸಿ ಬರಬೇಕು, ನಾವು ಕೆಲಸ ಆಗಬೇಕು, ಜನರ ಮುಂದೆ ನಮ್ಮ ಕೆಲಸ ಕಾರ್ಯಕ್ರಮ ತೋರಿಸ್ಕೋಬೇಕು ಅನ್ನುವಂಥ ಸಹಜವಾಗಿ ಅವ್ರಿಗೆ ಆಸೆ ಇರ್ತದಲ್ಲ. ಇದೇ ಗ್ಯಾರಂಟಿ ನಂಬ್ಕೊಂಡು ಹೋದ್ರೆ ಮುಂದೆ ಚುನಾವಣೆಗೆ ಮತ್ತೆ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಚುನಾವಣೆ 101% ಗ್ಯಾರಂಟಿ ಯಾರು ತೆಗಿಯಕ್ಕೆ ಸಾಧ್ಯನೇ ಇಲ್ಲ. ನೋಬಡಿ ಬರೀ ಗ್ಯಾರಂಟಿನ ಅಭಿವೃದ್ಧಿ ಇಲ್ದಿರ ಬರೀ ಗ್ಯಾರಂಟಿ. ನಾವು ಅಭಿವೃದ್ಧಿ ಮಾಡ್ತಾನೆ ಇದೀವಲ್ಲ. ಯಾರು ಹೇಳಿದ್ರೆ ನಿಮಗೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ? ನಾನು ಬೇಕಾದ್ರೆ ಲಿಸ್ಟ್ ಆಫ್ ಇದನ್ನು ಕೊಟ್ಟೇ ಬಿಡ್ತೀನಿ, ಯಾವ ಇಲಾಖೆಯಲ್ಲಿ ಏನೇನು ಮಾಡಿದ್ವಿ. ಹಿಂದಿನ BJP ಸರ್ಕಾರಕ್ಕಿಂತ ಹೆಚ್ಚು ಅಭಿವೃದ್ಧಿ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ. ಓಕೆ, ನೀವು ಹಲವಾರು ಮುಖ್ಯಮಂತ್ರಿ ನೋಡಿದ್ದೀರಾ. ಸೊ ಈಗ ಸಿದ್ದರಾಮಯ್ಯವ್ರನ್ನು ಕೂಡ ನೀವು ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಮತ್ತು ತುಂಬ ಅನುಭವಶಾಲಿ ಮುಖ್ಯಮಂತ್ರಿ ಅಂತ ಕೂಡ ಹೇಳಿರುವಂಥದ್ದು. 3 ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ, ಅಂದರೆ ಈ ಸರ್ಕಾರದಲ್ಲಿ ಏನಿಸುತ್ತೆ? ಈಗ ಮತ್ತೆ 2 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಅನಿಸುತ್ತಾ? ಖಂಡಿತವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಅವರು ಇನ್ನೂ 2 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇರಬೇಕು. ಇದರಿಂದ ಅವರ ಆಡಳಿತದ ಅನುಭವ
ಮತ್ತು ಅವ್ರಿಗಿರುವಂಥ ಬದ್ಧತೆ ಇಂಪಾರ್ಟೆಂಟ್ ಏನು, ಅವ್ರಿಗೆ ಬಡವರ ಬಗ್ಗೆ ಭಾಳ ಕಳಕಳಿ ಇದೆ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇದೆ. ವೈಯಕ್ತಿಕವಾಗಿ ಅವ್ರಿಗೆ ಯಾವುದೇ ಭ್ರಷ್ಟಾಚಾರ ಇದ್ರ ಮೇಲೆ ಅವ್ರ ಮೇಲೆ ಯಾವುದೇ ಅಪಾದನೆಗಳಿಲ್ಲ. ಒಬ್ಬ ಒಳ್ಳೆಯ ಆಡಳಿತ ಕೊಡುವಂಥ ಮುಖ್ಯಮಂತ್ರಿ, ಅದಕ್ಕಾಗಿ ಅಂಥವ್ರು ಇರಬೇಕು ಅಂತ ಹೇಳ್ತೇನೆ ಹೊರತು ನನ್ನ ಸ್ವಾರ್ಥಕ್ಕಲ್ಲ. ನನಗೆ ಯಾವುದೇ ಜಾತಿ ಪಾತಿ ಮೇಲೆ ನಂಬಿಕೆ ಇಲ್ಲ. ನನಗೇನು ಸಿದ್ದರಾಮಯ್ಯ ಹಿಂದುಳಿದವರು, ಅವ್ರು ಮುಂದುಳಿದವರು, ನಾವು ಲಿಂಗಾಯತರು, ಅವ್ರು ಒಕ್ಕಲಿಗರು, ಇಫ್ ಅದರ್ ಪರ್ಸನ್ ಈಸ್ doing a good performance, we have to support. That's why he is doing a good performance, that's why I am supporting him. ಓಕೆ, ಬೇರೆ ಯಾರೋ ಈ ಮಾತು ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ. ಬಸವರಾಜ ರೆಡ್ಡಿ ಅವರು ತುಂಬ ಹಿರಿಯ ರಾಜಕಾರಣಿ ಮತ್ತು ತಮ್ಮದಾದಂಥ ಅನುಭವ ಇರುವಂಥದ್ದು. ಆಯ್ತು, ನಾನು 41 ವರ್ಷ ಎಕ್ಸಾಕ್ಟ್ಲಿ 41 ವರ್ಷ 3 ತಿಂಗಳಾಯಿತು ನಾನು MLA. ಯಾಕಂದರೆ ರಾಜ್ಯದ ಬಜೆಟ್ನಲ್ಲಿ ಮುಖ್ಯಮಂತ್ರಿಯವರ ಬಜೆಟ್ನಲ್ಲಿ ಪ್ರಮುಖ ಪಾತ್ರ ಕೂಡ ತಾವು ಒಂದು ವಹಿಸಿರುವಂಥದ್ದು. ಇನ್ನು ಈ ನಾಯಕತ್ವ ಬದಲಾವಣೆ ಇವೆಲ್ಲ ಗೊಂದಲ ಇರುವಂಥ ಹಿನ್ನೆಲೆಯಲ್ಲಿ ಒಂದೆರಡು ಬದಲಾವಣೆ ಅಂತೆಲ್ಲ ಚರ್ಚೆ ಆಗ್ತಾ ಇರೋದು. ಏನು ಅನ್ಸುತ್ತೆ? ನಾಯಕತ್ವದ ಬದಲಾವಣೆ ವಿಚಾರ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇದೆ, ಇದನ್ನ ಯಾರೂ ಮಾತಾಡಿಲ್ಲ. ಎಲ್ಲೋ ಒಬ್ಬಿಬ್ರು, ಹಾರ್ಡ್ಲಿ 2-3, ನಾಟ್ ಇವನ್ 2-3 ಪೀಪಲ್ ಎಲ್ಲೋ ಒಂದು ಕಡೆ ಬಂದಾಗ ಏನೇನೋ ಮಾತಾಡಿರ್ತಾರೆ. ಆದರೆ ಇದು ಅಂತಿಮ ತೀರ್ಮಾನ ಆಗದೆ ಯಾರು? ಶಾಸಕರು ಮತ್ತು ಪಕ್ಷದ ಹೈಕಮಾಂಡ್. ಎಕ್ಸಾಕ್ಟ್ಲಿ. ಈಗ ಮೊನ್ನೆ ಕೇರಳ CM ಆಯ್ಕೆ ಮಾಡಿದರು, ಅವಾಗ ಕಂಟೆಸ್ಟ್ ಆಯಿತು, ಅಲ್ಲಿ MLAಗಳು ಓಟ್ ಹಾಕಿದ್ರು. ಓಟ್ ಹಾಕಿದ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರಪ್ಪ ಏನು ಹೆಂಗೆ ಅಂಥೇಳಿ. ಅದೇ ಥರ ಇಲ್ಲಿ ಸಿದ್ದರಾಮಯ್ಯ ಕಂಟೆಸ್ಟ್ ಮಾಡಿದ್ರು, DK ಶಿವಕುಮಾರ್ ಕಂಟೆಸ್ಟ್ ಮಾಡಿದ್ರು, ಸಿದ್ದರಾಮಯ್ಯ ಆಯ್ಕೆ ಆದರು. ಒಮ್ಮೆ ಆಯ್ಕೆ ಆಗಿದ್ದಾರೆ ಅಂದರೆ ಏನದರ ಅರ್ಥ? ಶಾಸಕರು ಆಯ್ಕೆ ಮಾಡಿರ್ತದೆ 5 ವರ್ಷ ಅವರೇ. ಈ ಬದಲಾವಣೆ ಮಾಡ್ಬೇಕಾದ್ರೆ ಮತ್ತೆ ಪಾರ್ಟಿ ಹೈಕಮಾಂಡು ಯಾವ ಕಾರಣಕ್ಕಾಗಿ ಬದಲಾವಣೆ ಮಾಡ್ತಾರೆ ಅಂತ MLAಗಳಿಗೆ ಹೇಳ್ಬೇಕಾಗುತ್ತೆ, ಶಾಸಕಾಂಗ ಪಕ್ಷದ ಸಭೆ ಕರಿಬೇಕಾಗುತ್ತೆ, ಬದಲಾವಣೆ ಮಾಡ್ಬೇಕಾದ್ರೆ ಶಾಸಕರ ಅಭಿಪ್ರಾಯ ಪಡಿಬೇಕಾಗುತ್ತೆ. ಆ ಸಂದರ್ಭ ಇವತ್ತು ನಮ್ಮ ಮುಂದಿಲ್ಲ. ಒಂದು ಆ ರೀತಿ ಪರಿಸ್ಥಿತಿ ಬಂದರೆ ಶಾಸಕರ ಅಭಿಪ್ರಾಯ ಪಡಿಬೇಕಾಗುತ್ತೆ. ಅದಕ್ಕೆ ನಾನು ಅವತ್ತು ಮಾನ್ಯ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರಿ. ಅದೇ ಸನ್ಮಾನ್ಯ ಖರ್ಗೆ ಅವ್ರು ನಾನು ಇತ್ತೀಚೆಗೆ ಭೇಟಿಯಾದಾಗ ರಾಜ್ಯದ ಪರಿಸ್ಥಿತಿ ಬಗ್ಗೆ ಹೇಳಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 2 ವರ್ಷ ಕಂಟಿನ್ಯೂ ಆದರೆ ಒಳ್ಳೆಯದು, 28 ಇದಕ್ಕೆ ಬರ್ತದೆ. ಅವ್ರು ಏನಾದರೂ ಕೆಲವು ಕಾರಣಕ್ಕಾಗಿ ಇಲ್ಲ ಬೇರೆಯವ್ರಿಗೂ ಅವಕಾಶ ಕೊಡಬೇಕು ಅಂತ ಪಕ್ಷ ಬಯಸಿದ್ರೆ ನೀವೇ ಮುಖ್ಯಮಂತ್ರಿಯಾಗಿ ನಿಮ್ಮ ಲೆವೆಲ್ಗೆ, ಈಗ ಅವ್ರನ್ನ ತೆಗೆದ್ರೆ ಒಂದು ಲೆವೆಲ್ ಅಂತ ಇರ್ತದಲ್ಲ, ಆ ಒಂದು ಇದಕ್ಕೆ ಸರಿಸಾಟಿಯಾಗಿರೋರು ನೀವು ಮಾತ್ರ, ನೀವಾಗಿ ಬೇಕಾದ್ರೆ ಸಪೋರ್ಟ್ ಮಾಡ್ತೇವೆ ನಿಮಗೆ, ಬೇರೆ ಯಾರು ಬೇಡ ಅಂತ ಹೇಳಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಹುಶಃ ನೇರವಾಗಿ ನೀವು ಈ ಮಾತನ್ನು ಹೇಳಿರುವಂಥದ್ದು. ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ, ಒಂದು ವೇಳೆ ಬದಲಾವಣೆ ಮಾಡೋದಾದರೆ, ಬದಲಾವಣೆ ಮಾಡಬಾರ್ದು ಅಂತ ಹೇಳಿದ್ದೀರಾ, ಬದಲಾವಣೆ ಮಾಡೋದಾದರೆ ನೀವಾಗಿ ಅವ್ರನ್ನ ಮುಂದುವರಿಸಿ 2 ವರ್ಷ, ಅನಿವಾರ್ಯತೆ ಮತ್ತು ಕೆಲವು ಕಾರಣಗಳಿಂದ ಏನಾದರೂ ಬದಲಾವಣೆ ಮಾಡೋದಿದ್ರೆ ದಯವಿಟ್ಟು ನೀವೇ ಮುಖ್ಯಮಂತ್ರಿಯಾಗಿ, ಬೇರೆಯವರಾದರೆ ಸರಿ ಹೊಂದೋದಿಲ್ಲ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ನಿಮ್ಮ ಮತ್ತು ಅವರ ಅನುಭವ ಮಾತ್ರ ಸರಿಸಾಟಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಹೇಳಿದೆ. ಖರ್ಗೆ ಅವರು ಏನು ಹೇಳಿದ್ರು? ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಆಗಲ್ಲ, ಈಗೆಲ್ಲ ಆಗ್ತದೆ, ಐ ಆಮ್ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದೇನೆ, ಹಿಂದೆ ಆಗಿದ್ರೆ ಆಗ್ಬೋದಾಗಿತ್ತು ಅಂತೇಳಿ ನೋಡೋಣ ಪಕ್ಷದ ತೀರ್ಮಾನ ಏನಾಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ. ನೋಡೋಣ ಪಕ್ಷದ ತೀರ್ಮಾನ ಅಂತಂದ್ರೆ, ಯಾಕಂದ್ರೆ ನೀವು ಅವರು ಆತ್ಮೀಯರು ಮತ್ತು ಹೇಳಿದ್ರಲ್ಲ, ಅವರು ನನಗೆ ಆಗೋ ಕಾಲ ಹೊರಟು ಹೋಗಿದೆ, ನೋಡೋಣ ಪಾರ್ಟಿ ಅಂದರೆ ಪಾರ್ಟಿ ಏನು ಡಿಸಿಷನ್ ತೊಳ್ದಂತ ಗೊತ್ತಿಲ್ವಲ್ಲ ನಮಗೆ. ಹೌದು, ನಮ್ಮ ಅಭಿಪ್ರಾಯಗಳನ್ನು ನಾನು ಹೇಳಿದ್ದೇನೆ, ಆ ಪ್ರಶ್ನೆ ಉದ್ಭವಿಸಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಒಂದು ಮಾತು ಭಾಳ ಆಶ್ಚರ್ಯ ಅನಿಸ್ತು. ಈಗ DK ಶಿವಕುಮಾರ್ ಹೆಸರು ನಾನು ಮುಖ್ಯಮಂತ್ರಿ ಅಂತ ಹೋಗ್ತಾ ಇದ್ದೆ, ಅವ್ರು ಬೆಂಬಲಿಗರೆಲ್ಲ ಹೇಳ್ತಾ ಇದ್ದಾರೆ, ಅದೊಂದು ಭಾಗ. ಏನು ತಪ್ಪಿದೆ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ತಪ್ಪೇನಿದೆ? ಈಗ ಹಂಗಾರೆ ಸಿದ್ದರಾಮಯ್ಯ ಒಂದು ವೇಳೆ ತೆಗೆದ್ರೆ DK ಶಿವಕುಮಾರ್ ಆಗಲಿ ಬಿಡಿ CM ಮುಖ್ಯಮಂತ್ರಿ, ನಾನೇನು ಬೇಡ ಅಂತ ಹೇಳಿಲ್ವಲ್ಲ. ಓಕೆ, ನನ್ನ ಅಭಿಪ್ರಾಯ ನಾನು ಹೇಳಿದ್ದು ಇಷ್ಟೇ. ಓಕೆ, ಈಗ ಅವ್ರು ಮಾಡ್ತೀನಿ ಅಂದ್ರೆ ನಾನ್ಯಾರು? ನಾಳೆ ಪಾರ್ಟಿ ಹೈಕಮಾಂಡು ಇಲ್ರಿ DK ಮಾಡಿ ಎಸ್ ಅಂತೀವಿ, ಇಲ್ಲ ನಿಮ್ಮನ್ನೇ ಮಾಡ್ತೀನಿ ಅಂದ್ರೆ ಎಸ್ ಅಂತೀವಿ. ನಿಮ್ಮನ್ನೇ ಬಸವರಾಜ ರೆಡ್ಡಿ ಅವ್ರು ಮಾಡಲು ಕೂಡ ವೆಲ್ಕಮ್. ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಹೈಕಮಾಂಡ್, ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಲೆಜಿಸ್ಲೇಚರ್ ಪಾರ್ಟಿ, ಐ ಆಮ್ ಗ್ರೇಟ್ಫುಲ್ ಟು ದೆಮ್. ಬಟ್ ನಿಮ್ಮಂತ ಅನುಭವರನ್ನ ಒಂದು ಸಚಿವರನ್ನಾಗಿ ನೋಡ್ಬೇಕಾಯ್ತು. ಯಾಕೆ ಬರೀ ಒಂದು ಆರ್ಥಿಕ ಸಲಹೆಗಾರ ಮಾತ್ರ ಮಾಡ್ಬೋದು? ಕೆಲವು ಸಂದರ್ಭದಲ್ಲಿ ಎಲ್ಲರನ್ನೂ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ. ಆಮೇಲೆ ಲಿಮಿಟೇಷನ್ಸ್ ಇದೆ. 15% ಆಫ್ ದಿ ಟೋಟಲ್ ಹೌಸ್ಗೆ ಮಾತ್ರ ಮಾಡಬೇಕಂತ ಸಂವಿಧಾನ ತಿದ್ದುಪಡಿ ಆಗಿದೆ. ಹೀಗಾಗಿ 33 ಜನ ಮಾತ್ರ ಸಚಿವರಾಗಲಿಕ್ಕೆ ಅವಕಾಶ ಇರೋದ್ರಿಂದ, ಮತ್ತು ಪ್ರಾದೇಶಿಕ ಜಾತಿವಾರು ಈ ಜಾತಿವಾರು ಮಂತ್ರಿಮಂಡಲಗಳು ಆಗ್ತಾ ಇರೋದ್ರಿಂದ ಕೆಲವು ಸಂದರ್ಭದಲ್ಲಿ ಆಗಲಿಕ್ಕಿಲ್ಲ. ಎಲ್ಲ ನಾವು ಅನುಭವ ಇದಿರ್ಬೋದು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಒಂದು ಪಕ್ಷದ ಹಿತದೃಷ್ಟಿಯಿಂದ.
ಅದಕ್ಕಾಗಿ ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಈ 3 ವರ್ಷದ ಬಳಿಕ ಅಂದರೆ 2.5 ವರ್ಷದ ಬಳಿಕ ಕೂಡ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಒಂದಷ್ಟು ವರ್ಚಸ್ಸು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಪಕ್ಷದ ವರ್ಚಸ್ಸು ಹೆಚ್ಚಿಸುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರಚನೆ ಆದರೆ ಒಳ್ಳೆಯದು ಅನ್ನೋ ಅಭಿಪ್ರಾಯ ಬಂತು. ನಾನು ಖಂಡಿತ ಒಪ್ತೇನೆ ನೀವು ಹೇಳುವ ಮಾತನ್ನು. ಆಯ್ತು, ಈಗ 3 ವರ್ಷ ಆಯಿತು, ಈಗ ಹಲವಾರು ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಬೇರೆಯವ್ರಿಗೂ ಕೂಡ ಅವಕಾಶ ಕೊಡಲಿ. 4 ಟರ್ಮು 5 ಟರ್ಮು 6 ಟರ್ಮು ಆರಿಸಿ ಬಂದವ್ರು ಇದ್ದಾರೆ. ಈಗ ನಾನೇ ಇದ್ದೀನಿ, ಈಗ 7-8 ಟರ್ಮ್ ಆಯಿತು ನಾನು ಪಾರ್ಲಿಮೆಂಟ್ ಎಲ್ಲ ಹಿಡಿದ್ರೆ. ಮತ್ತು ಬೇರೆಯವರು ಇದ್ದಾರೆ, 4 ಟರ್ಮು 5 ಟರ್ಮು 6 ಟರ್ಮ್ ಇದ್ದಾರೆ. ಅವ್ರಿಗೂ ಅನುಭವ ಬರ್ತದೆ, ಎಕ್ಸ್ಪೀರಿಯೆನ್ಸ್ ಬರುತ್ತೆ, ಅವ್ರಿಗೂ ಅವಕಾಶ ಕೊಡಲಿ. ಇವರೆಲ್ಲ ಬೇರೆ ಪಾರ್ಟಿ ಕೆಲಸಕ್ಕೆ ಹೋಗಲಿ. ಹೀಗೆಲ್ಲ ಮಾಡ್ಕೊಂಡು ಹೋದರೆ ಎವ್ರಿಬಡಿ ವಿಲ್ ಬಿ ಹ್ಯಾಪಿ. ಅದನ್ನು ತೀರ್ಮಾನ ಅಂತಿಮವಾಗಿ ಪಕ್ಷ ತೆಗೆದುಕೊಳ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅಂದರೆ ಸಚಿವ ಸಂಪುಟ ಪುನರಚನೆ ಆದರೆ ಒಳ್ಳೆಯದು ಅಂತ ಅನ್ಸುತ್ತೆ. ಎಸ್, ಸಂಪುಟ ಪುನರ್ರಚನೆ ಆದರೆ ಆಡಳಿತದ ದೃಷ್ಟಿಯಿಂದ ಮತ್ತು ಪಕ್ಷದ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂದಿನ ಚುನಾವಣೆ ಇದರ ಸಲುವಾಗಿ ಆಗೋದು ಒಳ್ಳೆಯದು. ಇದು ಪಕ್ಷಕ್ಕೆ ಬಿಟ್ಟ ವಿಚಾರ. ಓಕೆ, ಹೈಕಮಾಂಡ್ ಈ ಸಂಬಂಧಪಟ್ಟಂತೆ ಏನಾದರೂ ಅಂದರೆ ಬೇರೆಯವರೆಲ್ಲ ಭೇಟಿ ಮಾಡಿದ್ರು ಹೈಕಮಾಂಡ್ ನಾಯಕರನ್ನೆಲ್ಲ ಕೂಡ, ನೀವು ಈ ಸಂದರ್ಭದಲ್ಲಿ ಏನಾದರೂ ಮಾತಾಡಿದ್ರೆ? ನಾನು ಮಾತಾಡಿದ್ದು ಮಾನ್ಯ AICC ಅಧ್ಯಕ್ಷರ ಜೊತೆಗೆ ಮಾತ್ರ. ಓಕೆ ಓಕೆ, ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡಿದ್ದೇನೆ. ನನ್ನ ಅಭಿಪ್ರಾಯಗಳನ್ನು ಇದೇ ಹೇಳಿದ್ದೇನೆ, ಮಾಡಿ ಆದಷ್ಟು ಬೇಗ ಮೇ ತಿಂಗಳಲ್ಲಿ ಮಾಡ್ತೀವಿ ಅಂದಿದ್ರು. ಈಗೇನಾಗಿದೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಮಾತಾಡ್ತೇನೆ. ಓಕೆ, ಅಂದರೆ ಮುಂದಿನ ಚುನಾವಣೆ ಇದೆ ಅಲ್ವಾ, ಮುಂದಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳಿದರು. ಅಂದರೆ ಚುನಾವಣಾ ನಿವೃತ್ತಿ ಅನ್ನುವಂಥದ್ದು ಅದು ನಿಮ್ಮ ಒಂದು ಅನುಭವದ ದೃಷ್ಟಿಯಿಂದ, ಯಾಕೆ ನೀವು ಅವ್ರ ಆಪ್ತರು ಹೇಳೋದಾದ್ರೆ ರಾಜಕಾರಣದಲ್ಲಿ ನಿವೃತ್ತಿ ಅನ್ನೋ ಶಬ್ದ ಇಲ್ಲ. ಎಕ್ಸಾಕ್ಟ್ಲಿ, ಅದು ಸಿದ್ದರಾಮಯ್ಯ ಎಂಪ್ಲಾಯ್ಮೆಂಟ್. ಸಿದ್ದರಾಮಯ್ಯನಂತವ್ರು ಇರಬೇಕು, ಖರ್ಗೆ ಅಂತವ್ರು ಇರಬೇಕು. ಅವ್ರಿಗಿರುವಂಥ ಅನುಭವ, ಅವ್ರ ವಿಚಾರಗಳು ಇವತ್ತಿನ ಜಾಯಮಾನಕ್ಕಿಲ್ಲ. ಈಗ ಅಂಥವ್ರು ಹೊರಟು ಹೋದರೆ ಮತ್ತೆ ಎಲ್ಲ ಟ್ರೈನಿಂಗ್ ಆಗಿ ಒಳ್ಳೆ ಜನ ಬರೋದು ಭಾಳ ಕಷ್ಟ ಇದೆ. ಬಿಕಾಸ್ ಆಫ್ ದ ಪೊಲರೈಸೇಷನ್ ಆಫ್ ದ ಪಾಲಿಟಿಕ್ಸ್. ಭಾಳ ಕೆಟ್ಟೋಗಿದೆ ರಾಜಕೀಯ ವ್ಯವಸ್ಥೆ. ರಾಜಕೀಯ ವ್ಯವಸ್ಥೆ, ಚುನಾವಣೆ ವ್ಯವಸ್ಥೆ ಹಾಳು ಮಾಡಿಬಿಟ್ಟಿದೆ ಇವತ್ತು ನಮ್ಮನ್ನು. ಒಪ್ಕೊಳ್ಳೇಬೇಕು ನಾವು ಇದನ್ನು. ಅದಕ್ಕೆ ಅಂಥ ಒಳ್ಳೆಯ ಜನ ಇದ್ದರೆ ಇನ್ನೂ ಸ್ವಲ್ಪ ಹೋಪ್ ಇಟ್ಕೋಬೋದು. ಇಲ್ಲದಿದ್ದರೆ ರಾಜಕೀಯ ಪರಿಸ್ಥಿತಿ ಭಾಳ ದುಸ್ಥಿತಿಗೆ ಬರುತ್ತೆ. ಅವ್ರು ಇರಬೇಕು ಅಂತ ನಾನು ಚುನಾವಣೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಮಾಡಲಿ, ತಪ್ಪೇನಿದೆ. ಎಕ್ಸಾಕ್ಟ್ಲಿ, ದೇರ್ ಇಸ್ ನಥಿಂಗ್ ರಾಂಗ್. ನೀವೇನಾದರೂ ವೈಯಕ್ತಿಕವಾಗಿ ಸಲಹೆ ಕೊಡ್ತೀರಾ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ? ನಾನು ಈಗಾಗಲೇ ಹೇಳಿದ್ದೇನೆ, ನೀವು ಇರಲೇಬೇಕು, ಸಾಕಪ್ಪ ಅಂತಿರ್ತಾರೆ. ಹೌದು, ಹಂಗೆ ಇರ್ತದೆ. ನೀವು ಮಾಡಿ, ಮುಂದೊಂದು ಸಲ ಮಾಡಿ ಅಂತಲೇ ಹೇಳಿದ್ದೇನೆ. ನೋಡೋಣ, ಅವ್ರಿಗೆ ಬಿಟ್ಟಿದ್ದು. ಯಾಕೆ ನೀವು ಅವ್ರ ಜೊತೆ ಆತ್ಮೀಯ ಮಾತಾಡ್ಬೇಕಾದ್ರೆ ಒಂದಷ್ಟು ಜನ ಮಾತು ಕೇಳೋದ್ರಲ್ಲಿ ನಿಮ್ಮ ಮಾತು ನೀವು ಕೂಡ ಒಬ್ಬರು, ಒಂದು ಆತ್ಮೀಯ ಮಾತಾಡುವಂಥದ್ದು, ಒಂದು ಸಲಹೆ ಕೊಡುವಂಥ ಒಂದು ಸ್ಥಿತಿಯಲ್ಲಿ ಮಾಡ್ತಾರೆ ಅಂತ ಅನಿಸ್ತದೆ. ಯಾಕಂದರೆ ಅವ್ರು ಮಾಡಿದ್ರೆ ಒಂದು ಪಕ್ಷಕ್ಕೂ ಕೂಡ ಒಳ್ಳೆಯದಾಗ್ತದೆ. ಜನ ಅವರು ಒಬ್ಬ ಅತ್ಯಂತ ಜನಪರ ಮತ್ತು ಜನಪ್ರಿಯ ಮುಖ್ಯಮಂತ್ರಿ. ಹೀಗಾಗಿ ಅಂಥವ್ರು ಇರಬೇಕು ಅಂತ ನನ್ನ ಆಸೆ. ಅದೇ ಥರ ಖರ್ಗೆ ಸಾಹೇಬರು ಈಸ್ ಎ ಮ್ಯಾನ್ ಆಫ್ ಕ್ವಾಲಿಟಿ, ಅಂಥವ್ರು ಇರಬೇಕು. ಓಕೆ, ಸೊ ಒಂದು ಇದು ನಿಮ್ಮ ಕಿವಿಗೆ ಬಿದ್ದಿದೆ, ಅಂತೆಕಂತೆ ನಮಗೂ ಗೊತ್ತಿಲ್ಲ, ಯಾಕಂದರೆ ಬೇರೆಯವರು ಮಾತಾಡಿದ ಸಂದರ್ಭದಲ್ಲಿ ಗೊತ್ತಾಗುವಂಥದ್ದು. ನೀವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗೋದಿಲ್ಲ, ಆದರೆ ಮಲ್ಲಿಕಾರ್ಜುನ ಖರ್ಗೆ ಮಾಡಬೇಕು ಅನ್ನೋದು ಅದು ನನ್ನ ಅಭಿಪ್ರಾಯ ಅಂತ ನಾನು ಹೇಳಿದ್ದೀರಾ. ಈಗ ಇದ್ರ ಮಧ್ಯೆ ಹೈಕಮಾಂಡ್ ಒಂದು ವೇಳೆ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಚರ್ಚೆ ಆಗ್ತಾ ಇದೆ, ಆ ರೀತಿ ಚರ್ಚೆ ಆಗ್ತಾ ಇರ್ತದ್ದು, ಇದನ್ನು ಮೀರಿ ನೀವು ಸಿದ್ದರಾಮಯ್ಯನ ಬದಲಾವಣೆ ಮಾಡಿದ್ರೆ ಪಕ್ಷ ಮತ್ತು ಸರ್ಕಾರದ ಪರಿಸ್ಥಿತಿ ಏನಾಗೋದು? ನ್ಯಾಚುರಲಿ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಆ ಪಕ್ಷದಲ್ಲಿ ಇದೀವಿ ಅಂದಮೇಲೆ ಪಕ್ಷ ಪರಿಸ್ಥಿತಿ ಏನಾಗ್ತದೆ ಅಂತ ಅಲ್ಲ, ಬಟ್ ಅವ್ರಿಗೆ ಅನುಭವ ಇದೆ, ಅವ್ರಿದ್ರೆ ಒಳ್ಳೆಯದು ಅಂತ ಅಷ್ಟೇ ಹೇಳ್ಬೇಕು. ಮುಂದೆ ಏನಾಗ್ತದೆ ಅಂತ ನಾವು ಹೆಂಗೆ ಹೇಳಬೇಕು? ಓಕೆ, ಬಟ್ ಇವೆಲ್ಲ ಗೊಂದಲಗಳು ಇರಬಾರ್ದಲ್ವಾ? ಒಂದು ಗೊಂದಲ ಏನು, ಈ ರೀತಿ ಚರ್ಚೆಗಳು ಇರಬಾರ್ದು. ಗೊಂದಲಗಳಿಲ್ಲ, ಚರ್ಚೆ ಇದ್ದೇ ಇರ್ತದೆ. ಸಣ್ಣ ಪುಟ್ಟದ ಪ್ರಮಾಣದ ಚರ್ಚೆ ಹಂಗೆ ದಿವಸ ನಡೀತಾನೆ ಇರ್ತದೆ. ದಿವಸ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾನೆ ಇರ್ತಾರೆ, ಕ್ಯಾಬಿನೆಟ್ ನಡೀತಾನೆ ಇರ್ತದೆ, ಸರ್ಕಾರ ನಡೀತಾನೆ ಇದೆ, ಕೆಲಸಗಳು ಆಗ್ತಾನೆ ಇದ್ದಾವೆ. ಸುಮ್ಮನೆ ಮಾಡ್ತಾರೆ. ಇದು ಅಧಿಕಾರದ ಆಸೆ ಇರೋದ್ರಿಂದ ಕೆಲವು ಜನ ಈ ಆಸೆಯನ್ನು ತೋರಿಸ್ಲಿಕ್ಕೆ ಮಾತಾಡ್ತಾರೆ. ಅದು ಬೃಹತ್ತಾಕವಾಗಿ ಮಾಧ್ಯಮದಲ್ಲಿ ಬೆಳೀತದೆ. CM ಸ್ಟ್ರಾಂಗ್ ಆಗಿದ್ದಾರೆ, ಈ ಎಲ್ಲ ಚರ್ಚೆಗಳು ವೀಕ್ ಆಗಿಲ್ಲ. ಹಿ ಈಸ್ ನೆವರ್ ವೀಕ್, ಹಿ ಈಸ್ ಎ ವೆರಿ ವೆರಿ ಸ್ಟ್ರಾಂಗ್ ಮ್ಯಾನ್. ವೋಟಿಂಗ್ ಆದ ಸಂದರ್ಭದಲ್ಲಿ ಎಷ್ಟು ಜನ MLAಗಳಿದ್ರು ಸಿದ್ದರಾಮಯ್ಯ ಪರವಾಗಿ? ಯಾಕಂದ್ರೆ ನೀವು ಕೂಡ ಅದನ್ನು ಎಷ್ಟು ವೋಟ್ ಬಂತು ಏನು ಅಂತ ಹೇಳಿಲ್ವಲ್ಲ, ಬಹುಮತ ಬಂದಿದೆ ಅಂತ ಅಷ್ಟೇ ಹೇಳಿದ್ರು. ಎಷ್ಟು ಜನ ಶಾಸಕರು ಬೆಂಬಲ ಇದ್ರು? 236 ಗೊತ್ತಿಲ್ಲ ನಮ್ಗೆ ಎಷ್ಟು ಜನ ಇದ್ದಾರಂತ ಹೆಂಗೆ ಓಟ್ನಾಗ ಹೇಳಲಿ. ಬಹುತೇಕ 90% ಆಫ್ ದ ಪೀಪಲ್ ಆರ್ ವಿತ್ ಹಿಮ್, ಸಿದ್ದರಾಮಯ್ಯ ಜೊತೆ. ಎಸ್, ಡೆಫಿನೆಟ್ಲಿ. ಓಕೆ ಸರ್, ಉನ್ನತ ಶಿಕ್ಷಣ ಸಚಿವರಾಗಿ ತಾವು ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ತಮಗೆ, ಇತ್ತೀಚೆಗೆ CET ಎಕ್ಸಾಮಲ್ಲಿ ಮತ್ತು ನೀಟ್ ಎಕ್ಸಾಮಲ್ಲಿ ಆದಂಥ ಗೊಂದಲ, ಮತ್ತು CET ಎಕ್ಸಾಮಲ್ಲಿ ನಿಮಗೆ ಏನು ಜನವಾರ ತೆಗೆದಿದ್ದು ಇವೆಲ್ಲ ಗೊಂದಲ ಆಯ್ತಲ್ವಾ? ಸೊ ಇದ್ರ ಬಗ್ಗೆ ಇತ್ತೀಚೆಗೆ ಒಂದು ವಸ್ತ್ರ ಸಂಹಿತೆ ಎಕ್ಸಾಮ್ ಜನವಾರ ತೆಗಿರಿ, ಪೇಟ ತೆಗಿರಿ, ಇವೆಲ್ಲ ಅದಕ್ಕೆ ಈಗ
ವಾಪಸ್ ಹೇಳಿದ್ದಾರೆ ಅವೆಲ್ಲ ಹಾಕೊಂಡು ಹೋಗ್ರಿ ಅಂತ ಹೌದು, ವಸ್ತ್ರ ಸಮೇತ ಹೇಳಿದ್ದಾರೆ. ತಂದಿದ್ದಾರೆ. ನಾಟ್ ಇಶ್ಯೂ ಈಸ್ ನೀಟ್. ಓಕೆ. ಪ್ರಶ್ನೆ ಪತ್ರಿಕೆ ಹೊರಗೆ ಬಂದಿರೋದು, ಇವೆಲ್ಲ ಸೋರಿರೋದು, ಅವೆಲ್ಲ ಇಟ್ ಶೋಸ್ ದಿ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್. ಇವೆಲ್ಲ ವಿಚಾರಗಳು ಯಾವುವು ನಿಮ್ಮ ಜನಿವಾರ ತೆಗೆಯೋದು ಅವೆಲ್ಲ ವಿಚಾರಗಳು ವೈಯಕ್ತಿಕ ವಿಚಾರಗಳು. ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ನೀಡಿದೆ ಸರ್ಕಾರ, ಅದ್ರ ಗೊಂದಲ ಬಗೆಹರಿದಿದೆ. ಬಟ್ ನೀಟ್ ಎಕ್ಸಾಮ್ ಈ ಥರ ಮಾಡಿ ವಿದ್ಯಾರ್ಥಿಗಳಿಗೆ ದೊಡ್ಡ ಮೋಸ ಆಗ್ತಾ ಇದೆಯಲ್ಲ ಕೇಂದ್ರ ಸರ್ಕಾರದ್ದು. ಇದು ನೀಟನ್ನೇ ತೆಗೆದುಬಿಡಬೇಕು. ತೆಗೆದುಬಿಟ್ಟು ಸ್ಟೇಟ್ಗೆ ಕೊಡಬೇಕು ಅಧಿಕಾರ. ಅದ್ರ ಬಗ್ಗೆ ಸಾಧ್ಯವಾದರೆ ಅಮೆಂಡ್ಮೆಂಟ್ ತರಬೇಕು ಕೇಂದ್ರ ಸರ್ಕಾರ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ತು ಅಂತ ಮಾಡಿದರು. ಈಗ ಒಂದು ಅಮೆಂಡ್ಮೆಂಟ್ ತಂದು ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ಹೊಣೆ ಒಪ್ಪಿಸ್ಬಿಟ್ರೆ ಒಳ್ಳೆಯ ಆಯಾ ರಾಜ್ಯದಲ್ಲಿ ಒಳ್ಳೆಯ ಪರೀಕ್ಷೆಗಳಾಗುತ್ತೆ, ಒಳ್ಳೆಯ ಅರ್ಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತದೆ ಅನ್ನೋದು ನನ್ನ. ಸರ್, ನಿಮ್ಮಷ್ಟು ಗಟ್ಟಿ ದನಿಯಲ್ಲಿ ಕೆಲವು ಸಚಿವರು ಮಾತಾಡೋದಿಲ್ಲ, ಕಾಂಗ್ರೆಸ್ ಪಕ್ಷ ಮಾತಾಡ್ತಾರೆ. ಬೇಜಾನು ವಿಷಯ, ಈ ನೀಟ್ ವಿಷಯ ಸಂಬಂಧಪಟ್ಟಂತೆ ಇರುವಂಥದ್ದು. ಸರ್ಕಾರ ಅಥವಾ ಕಾಂಗ್ರೆಸ್ ಮಾತಾಡ್ತಾ ಇಲ್ಲ ಅನ್ನುವಂಥ ಭಾವನೆ ನಿಮಗಿದೆಯಾ? ಹಾಗೇನಿಲ್ಲ, ಭಾಳಷ್ಟು ಜನ ಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಆದರೆ ಕೆಲವು ಜನ ನಮ್ಮ ಇಲಾಖೆ ಎಲ್ಲ ಯಾಕೆ ಬೇಕು ಅಂತ ಬಿಡುವಂಥ ಒಂದು ಸಂಕೋಚ ಮನೋಭಾವನೆ ಇರ್ಬೋದು. ಆದರೆ ಅವರಿಗೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆಲ್ಲನೂ ಗೊತ್ತಿರುತ್ತೆ. ಒಂದು ಸಂಕೋಚ ಮನೋಭಾವನೆ ಇರ್ತದೆ, ಯಾಕಪ್ಪ ನಮಗೆ ಅಂತೇಳಿ. ಆದರೆ ನಮ್ದು ಹಂಗಲ್ಲ. ನಮ್ಗೆ ಏನು ಸ್ಥಿತಿಗತಿ ನಡೆದಿದೆ ಅದನ್ನು ಜನತೆಗೆ ತಿಳಿಸ್ಬೇಕು ಅಂತೇಳಿ ನಾನು ಆಗಿನ ಸಂಕೋಚನ ಅಥವಾ ಒಂದು ರೀತಿಯಲ್ಲಿ ಭಯ ಅಂತ ಅನ್ಬೋದಾ? ಆತಂಕ ಅಂದರೆ IT, CED, ಏನಿಲ್ಲ ರೀ, ನಿಮ್ಗಲ್ಲ, ಬೇರೆಯವರಿಗೆ ಸಂಕೋಚ. ಇದಕ್ಕೂ IT-ಗೂ ಏನು ಸಂಬಂಧ? ವಾಟ್ ವೇಟ್ ಇಸ್? ಓಕೆ 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 ಎಲ್ಲ ಸಂಕೋಚ. ಓಕೆ. ನೀವು ಸಚಿವರು ಈ ಸಂಪುಟ ಪುನರಚನೆಯಲ್ಲಿ ತಮಗೆ ಅವಕಾಶ ಸಿಗ್ಬೋದು ಅನ್ನೋಂಥ ಸಾಧ್ಯತೆ ಇದೆಯಾ? ಯಾಕಂದರೆ ಬರೀ ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತ ಸಿದ್ದರಾಮಯ್ಯ ಅವರು ಇಲ್ಲ ನೋಡಿ, ನಾನು ಮುಖ್ಯಮಂತ್ರಿಗಳನ್ನಾಗಲಿ ಸನ್ಮಾನ್ಯ ಖರ್ಗೆ ಅವ್ರನ್ನಾಗಲಿ ನಾನು ಮಂತ್ರಿ ಮಾಡಿ ಅಂತದ್ದೆ ನಾನು ಹೇಳ್ತೇನೆ, ನಾನು ಕೇಳಿಲ್ಲ. ಇದು ಅವ್ರಿಗೆ ಬಿಟ್ಟಂಥ ವಿಚಾರ, ಯಾರಿಗೆ? ಮುಖ್ಯಮಂತ್ರಿಗಳಿಗೆ ಮತ್ತು AICC ಅಧ್ಯಕ್ಷರಿಗೆ ಬಿಟ್ಟಂಥ ವಿಚಾರ. ಹೋಪ್ಫುಲಿ ದೇ ಮೇ ಕನ್ಸಿಡರ್. ಓಕೆ, ಮಾಡ್ತಾರೆ ಅಂತ ನಾನು ಭರವಸೆಯನ್ನು ಇಟ್ಕೊಂಡಿದ್ದೇನೆ. ಓಕೆ ಓಕೆ. ನಾಳೆ ಬೆಳಗ್ಗೆ ಸೂರ್ಯ ಉದಯ ಆಗ್ತಾನೆ ಅಂತಾನೆ ತಾನೇ ನಾವು ಭರವಸೆ ಇಟ್ಕೊಂಡಿರೋದು. ಅದೇ ಥರ ಆಗ್ಬೋದು, ಒಳ್ಳೆಯದು ಅಂತ ಭರವಸೆನ ಇಟ್ಕೊಳ್ಳೋಣ. ಥ್ಯಾಂಕ್ ಯು, ತುಂಬ ಧನ್ಯವಾದ. ಓಕೆ. ಇದು ಬಸವರಾಜ ರಾಯರೆಡ್ಡಿ ಅವರ ಅಭಿಪ್ರಾಯ. ಅವ್ರು ಹೇಳ್ತಾ ಇರುವಂಥದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಆಗೋದಿಲ್ಲ. ಒಂದು ವೇಳೆ ಬದಲಾವಣೆ ಅಂತ ಹೈಕಮಾಂಡ್ ಮನಸ್ಸನ್ನು ಮಾಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗಲಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಅದರ ಜೊತೆಗೆ ಶಾಸಕರ ಅಭಿಪ್ರಾಯವನ್ನು ಕೂಡ ಪಡಿಬೇಕು ಅಂತ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.